ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಧನುರ್ಮಾಸವು ಅತ್ಯಂತ ಪವಿತ್ರವಾದ ಮಾಸವಾಗಿದೆ. ಈ ಮಾಸದಲ್ಲಿ ಸಾಮಾನ್ಯವಾಗಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡುವುದಿಲ್ಲವಾದರೂ ಆಧ್ಯಾತ್ಮಿಕ ಚಿಂತನೆ ಹಾಗೂ ದೈವಿಕ ಕಾರ್ಯಗಳನ್ನು ಮಾಡಲು ಇದು ಅತ್ಯಂತ ಶ್ರೇಷ್ಠವಾದ ಸಮಯವಾಗಿದೆ. ಧನುರ್ಮಾಸದಲ್ಲಿ ಕೆಲವು ನಿರ್ದಿಷ್ಟ ಕೆಲಸಗಳನ್ನು ಮಾಡುವುದರಿಂದ ನಮ್ಮ ಜೀವನದಲ್ಲಿ ಸುಖ, ಶಾಂತಿ ಹಾಗೂ ಸಮೃದ್ಧಿ ನೆಲೆಸುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಇಂದಿನ ಈ ವಿಶೇಷ ವಿಡಿಯೋದಲ್ಲಿ ಧನುರ್ಮಾಸದಲ್ಲಿ ನಾವು ಮಾಡಬೇಕಾದ 5 ಮುಖ್ಯ ಕೆಲಸಗಳು ಯಾವುವು, ಅವುಗಳ ಪ್ರಯೋಜನವೇನು ಹಾಗೂ ಶಿವಾನುಗ್ರಹ ಪಡೆಯಲು ಪಾಲಿಸಬೇಕಾದ ನಿಯಮಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಬನ್ನಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಸ್ಕಿಪ್ ಮಾಡದೆ ಕೊನೆತನಕ ನೋಡಿ. ಎಲ್ಲರೂ ಭಕ್ತಿಯಿಂದ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. ಧನುರ್ಮಾಸದ ಈ ಪವಿತ್ರ ಸಮಯದಲ್ಲಿ ದೇವರ ಪೂಜೆಯಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳುವುದು ಎಷ್ಟು ಮುಖ್ಯವೋ ಅಷ್ಟೇ ಪ್ರಾಮುಖ್ಯತೆ ಉಪವಾಸ ವ್ರತಕ್ಕೂ ಇದೆ. ಈ ಮಾಸದಲ್ಲಿ ಪೂರ್ತಿ ತಿಂಗಳು ಉಪವಾಸ ಮಾಡಲಾಗದಿದ್ದರೂ ಕನಿಷ್ಠ ಪಕ್ಷ ವಿಷ್ಣುದೇವನಿಗೆ ಸಮರ್ಪಿತವಾದ ದಿನಗಳಲ್ಲಿ ಅಥವಾ ಸೋಮವಾರ ಮತ್ತು ಗುರುವಾರಗಳಂದು ಉಪವಾಸ ಮಾಡುವುದು ಬಹಳ ಶ್ರೇಷ್ಠ. ಇದು ನಮ್ಮ ದೇಹ ಮತ್ತು ಮನಸ್ಸು ಎರಡನ್ನೂ ಶುದ್ಧಗೊಳಿಸುತ್ತದೆ. ಈ ಮಾಸದಲ್ಲಿ ಸಾಧ್ಯವಾದರೆ ಪವಿತ್ರ ನದಿಗಳಲ್ಲಿ ಅಥವಾ ಸಮುದ್ರದಲ್ಲಿ ಸ್ನಾನ ಮಾಡುವುದು ಪುಣ್ಯದಾಯಕ. ಒಂದು ವೇಳೆ ಅದು ಸಾಧ್ಯವಾಗದಿದ್ದರೆ ಮನೆಯಲ್ಲಿಯೇ ಸ್ನಾನ ಮಾಡುವ ನೀರಿಗೆ ಸ್ವಲ್ಪ ಗೋಮೂತ್ರವನ್ನು ಬೆರೆಸಿ ಸರ್ವ ನದಿಗಳ ಹೆಸರನ್ನು ಸ್ಮರಿಸುತ್ತಾ ಸ್ನಾನ ಮಾಡಿ ದಿನವನ್ನು ಆರಂಭಿಸಿ. ಮನೆಯಲ್ಲಿ ಶಿವಲಿಂಗವಿದ್ದರೆ ಪಂಚಾಮೃತದಿಂದ ಅಭಿಷೇಕ ಮಾಡಿ. ಈ ದಿನ ಶಿವನಿಗೆ ತುಂಬೆ ಹೂವಿನಿಂದ ಪೂಜಿಸಿದರೆ ಜನ್ಮ ಜನ್ಮಗಳ ದಾರಿದ್ರ್ಯ ನಾಶವಾಗುತ್ತದೆ. ಕಣಗಲೆ ಪುಷ್ಪದಿಂದ ಪೂಜೆ ಮಾಡಿದರೆ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಸುತ್ತವೆ. ಬಿಲ್ವಪತ್ರೆಯು ಶಿವನಿಗೆ ಅತ್ಯಂತ ಪ್ರಿಯವಾದುದು, ಆದ್ದರಿಂದ ಮಾಸದಲ್ಲಿ ಮರೆಯದೆ ಬಿಲ್ವ ಎಲೆಗಳನ್ನು ಅರ್ಪಿಸಿ. ಶಿವಪುರಾಣವನ್ನು ಕೇಳುವುದು ಹಾಗೂ ಹಣೆಗೆ ವಿಭೂತಿಯನ್ನು ಧರಿಸುವುದು ಈ ಕಾಲದಲ್ಲಿ ಅತ್ಯಂತ ಶುಭ ಫಲಗಳನ್ನು ನೀಡುತ್ತದೆ. ದೇವಾಲಯಕ್ಕೆ ತೆರಳಿ ನಂದೀಶ್ವರನ ಮೂಲಕ ಶಿವನ ದರ್ಶನ ಪಡೆಯುವುದು ವಿಶೇಷ. ನಂದಿಯ ಕಿವಿಯಲ್ಲಿ ನಿಮ್ಮ ಕೋರಿಕೆಗಳನ್ನು ಹೇಳಿಕೊಂಡು ಓಂ ನಮಃ ಶಿವಾಯ ಮಂತ್ರವನ್ನು 108 ಬಾರಿ ಜಪಿಸಿ. ಈ ಮಾಸದಲ್ಲಿ 365 ಬತ್ತಿಗಳ ದೀಪಾರಾಧನೆಯನ್ನು ಮಾಡುವುದು ಬಹಳ ವಿಶೇಷವಾದದ್ದು. ಒಂದು ವೇಳೆ ದೇವಾಲಯದಲ್ಲಿ ಸಾಧ್ಯವಾಗದಿದ್ದರೆ ಮನೆಯಲ್ಲಾದರೂ ಈ ದೀಪವನ್ನು ಬೆಳಗಿಸಿ. ಧನುರ್ಮಾಸದಲ್ಲಿ ಶಿವ ಮತ್ತು ವಿಷ್ಣು ಇಬ್ಬರನ್ನು ಪೂಜಿಸಬೇಕು. ವಿಷ್ಣು ಸಹಸ್ರನಾಮ ಪಠಿಸುತ್ತಾ ನೆಲ್ಲಿಕಾಯಿಯ ದೀಪಾರಾಧನೆ ಮಾಡುವುದರಿಂದ ಹರಿಹರರಿಬ್ಬರ ಅನುಗ್ರಹ ಲಭಿಸುತ್ತದೆ. ಗೋಮಾತೆಯ ಸೇವೆ ಈ ಮಾಸದಲ್ಲಿ ಅಖಂಡ ಪುಣ್ಯವನ್ನು ತಂದುಕೊಡುತ್ತದೆ. ನಿಮ್ಮ ಕೈಯಿಂದ ಹಸಿರು ಹುಲ್ಲು, ಬೆಲ್ಲ ಹಾಗೂ ಧಾನ್ಯಗಳನ್ನು ಗೋಮಾತೆಗೆ ತಿನ್ನಿಸಿ ಪ್ರದಕ್ಷಿಣೆ ಮಾಡಿ. ಇದರಿಂದ ನಿಮ್ಮ ಎಲ್ಲಾ ಕಷ್ಟಗಳು ಕಳೆದು ಐಶ್ವರ್ಯ ವೃದ್ಧಿಯಾಗುತ್ತದೆ. ಇನ್ನು ದೀರ್ಘಕಾಲದ ಅನಾರೋಗ್ಯ ಸಮಸ್ಯೆಗಳಿದ್ದರೆ ಅಥವಾ ಕಠಿಣ ಕೋರಿಕೆಗಳಿದ್ದರೆ ಶಿವಲಿಂಗಕ್ಕೆ ಕಬ್ಬಿನ ಹಾಲಿನಿಂದ ಅಭಿಷೇಕ ಮಾಡಿಸಿ. ಈ ಕಬ್ಬಿನ ಹಾಲನ್ನು ನೈವೇದ್ಯವಾಗಿ ಅರ್ಪಿಸಿ ನಂತರ ಪ್ರಸಾದವಾಗಿ ಸ್ವೀಕರಿಸುವುದರಿಂದ ಉದ್ಯೋಗ, ವ್ಯಾಪಾರ ಹಾಗೂ ಸಂತಾನ ಭಾಗ್ಯದಂತಹ ಶುಭ ಫಲಗಳು ದೊರೆಯುತ್ತವೆ. ಮುತ್ತೈದೆಯರಿಗೆ ತಾಂಬೂಲ ದಾನ ಮಾಡುವುದು ಧನುರ್ಮಾಸದ ಮತ್ತೊಂದು ವಿಶೇಷ. ವೀಳ್ಯದೆಲೆ, ಅಡಿಕೆ, ಬಳೆ, ಅರಿಶಿನ ಕುಂಕುಮ ಹಾಗೂ ಹಣ್ಣುಗಳನ್ನು ದಾನ ನೀಡುವುದರಿಂದ ಸ್ವಂತ ಮನೆ ಕಟ್ಟುವ ಕನಸು ನನಸಾಗುತ್ತದೆ ಎಂದು ಸ್ಕಂದ ಪುರಾಣ ಹೇಳುತ್ತದೆ. ಸಂಜೆಯ ಸಮಯದಲ್ಲಿ ಮನೆಯ ಹೊಸ್ತಿಲು ಹಾಗೂ ತುಳಸಿ ಗಿಡದ ಬಳಿ ಮಣ್ಣಿನ ಹಣತೆಗಳನ್ನು ಹಚ್ಚಿ ದೀಪಾರಾಧನೆ ಮಾಡಿ. ಈ ಮಾಸದಲ್ಲಿ ಮಾಂಸಾಹಾರ, ಮದ್ಯಪಾನ, ಕ್ಷೌರ ಮಾಡುವುದು ಹಾಗೂ ಉಗುರು ಕತ್ತರಿಸುವುದನ್ನು ನಿಷೇಧಿಸಲಾಗಿದೆ. ಸಂಪೂರ್ಣ ಬ್ರಹ್ಮಚರ್ಯವನ್ನು ಪಾಲಿಸುವುದು ಅತ್ಯಗತ್ಯ. ಆಂಜನೇಯ ಸ್ವಾಮಿಯ ಪೂಜೆಯು ಈ ಮಾಸದಲ್ಲಿ ಬಹಳ ಫಲಪ್ರದ. ಹನುಮಂತನಿಗೆ ಸಿಂಧೂರ ಮತ್ತು ತುಳಸಿಯಿಂದ ಅಲಂಕಾರ ಮಾಡಿ ಎಳ್ಳೆಣ್ಣೆಯಲ್ಲಿ ಎಕ್ಕದ ಬತ್ತಿಗಳನ್ನು ಹಾಕಿ 5 ದೀಪಗಳನ್ನು ಬೆಳಗಿಸಿ. ಶ್ರೀರಾಮದೂತಾಯ ಹನುಮತೆ ನಮಃ ಎಂದು 21 ಬಾರಿ ಹೇಳುತ್ತಾ ವೀಳ್ಯದೆಲೆಗಳನ್ನು ಅರ್ಪಿಸಿ. ಶತ್ರು ಬಾಧೆ ಅಥವಾ ಮಾಟ ಮಂತ್ರದಂತಹ ಸಮಸ್ಯೆಗಳಿದ್ದರೆ ಆಂಜನೇಯನ ಬಾಲದ ಫೋಟೋಗೆ ಗಂಧ ಮತ್ತು ಕುಂಕುಮದ 40 ಬೊಟ್ಟುಗಳನ್ನು ಇಟ್ಟು ಪೂಜಿಸಿ. ಆಂಜನೇಯ ಸ್ವಾಮಿಯ ಗುಡಿಯಲ್ಲಿ 5 ಅರಿಶಿನದ ಕೊಂಬುಗಳನ್ನು ಹಿಡಿದು ಪ್ರದಕ್ಷಿಣೆ ಮಾಡುವುದರಿಂದ ಆರ್ಥಿಕ ಹಾಗೂ ಮದುವೆ ಸಂಬಂಧಿತ ಸಮಸ್ಯೆಗಳು ಖಂಡಿತವಾಗಿಯೂ ದೂರವಾಗುತ್ತವೆ. ಸ್ನೇಹಿತರೆ, ಧನುರ್ಮಾಸವು ದೇವತಾರಾಧನೆಗೆ ಮೀಸಲಾದ ತಿಂಗಳು. ಈ ಸಮಯದಲ್ಲಿ ನಮಗೆ ಎಷ್ಟೇ ಕಷ್ಟ ಬಂದರೂ ಕೆಲವು ವಸ್ತುಗಳನ್ನು ಇತರರಿಗೆ ನೀಡಬಾರದು ಎಂದು ಶಾಸ್ತ್ರಗಳು ಎಚ್ಚರಿಸುತ್ತವೆ. ಅಂತಹ 8 ವಸ್ತುಗಳ ಬಗ್ಗೆ ಈಗ ಗಮನವಿಟ್ಟು ಕೇಳಿ. ಮೊದಲನೆಯದು ಉಪ್ಪು. ಉಪ್ಪು ಸಾಕ್ಷಾತ್ ಲಕ್ಷ್ಮಿ ಸ್ವರೂಪವಾಗಿದ್ದು ಸಾಯಂಕಾಲದ ಸಮಯದಲ್ಲಿ ಇದನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ಎರಡನೆಯದು ಅಕ್ಕಿ. ಹಸಿದವರಿಗೆ ಅನ್ನ ಹಾಕುವುದು ಒಳ್ಳೆಯದು, ಆದರೆ ಸಾಲವಾಗಿ ಅಕ್ಕಿಯನ್ನು ನೀಡಿದರೆ ಮನೆಯ ಐಶ್ವರ್ಯ ಕಡಿಮೆಯಾಗುತ್ತದೆ. ಮೂರನೆಯದು ಎಣ್ಣೆ. ಎಣ್ಣೆಯನ್ನು ದಾನ ಮಾಡಬೇಕೆಂದರೆ ದೇವಸ್ಥಾನದಲ್ಲಿ ಮಾಡಿ, ಮನೆಯಲ್ಲಿ ಯಾರಿಗೂ ಕೈಬದಲಾಗಿ ನೀಡಬೇಡಿ. ನಾಲ್ಕನೆಯದು ಹಾಲು ಮತ್ತು ಮೊಸರು. ಇವು ಚಂದ್ರ ಮತ್ತು ಶುಕ್ರನಿಗೆ ಸಂಬಂಧಿಸಿದ್ದಾಗಿದ್ದು ಇವುಗಳನ್ನು ನೀಡುವುದರಿಂದ ಮನೆಯ ನೆಮ್ಮದಿ ಹಾಳಾಗುತ್ತದೆ. ಐದನೆಯದು ಮೆಣಸು. ಮೆಣಸನ್ನು ಸಾಲವಾಗಿ ಅಥವಾ ದಾನವಾಗಿ ನೀಡಿದರೆ ಸಂಬಂಧಗಳಲ್ಲಿ ಜಗಳಗಳು ಉಂಟಾಗುವ ಸಾಧ್ಯತೆ ಇರುತ್ತದೆ. ಆರನೆಯದು ಕಡಲೆಹಿಟ್ಟು. ಇದು ಗುರು ಗ್ರಹಕ್ಕೆ ಸಂಬಂಧಿಸಿದ್ದು ಇದನ್ನು ನೀಡುವುದರಿಂದ ನಿಮ್ಮ ಮನೆಯ ಗುರುಬಲ ಕಡಿಮೆಯಾಗಬಹುದು.
ಏಳನೆಯದು ಕರ್ಪೂರ. ಮನೆಯ ಪೂಜೆಗೆ ಬಳಸುವ ಕರ್ಪೂರವನ್ನು ಇತರರಿಗೆ ನೀಡಿದರೆ ನಿಮ್ಮ ಮನೆಯ ಸಕಾರಾತ್ಮಕ ಶಕ್ತಿ ಕುಂದುತ್ತದೆ. ಕೊನೆಯದಾಗಿ ಮೊಟ್ಟೆಗಳು ಹಾಗೂ ಮಾಂಸದ ಪದಾರ್ಥಗಳನ್ನು ಈ ಪವಿತ್ರ ಮಾಸದಲ್ಲಿ ಯಾರೊಂದಿಗೂ ವಿನಿಮಯ ಮಾಡಿಕೊಳ್ಳಬೇಡಿ. ಈ ಮೇಲಿನ 8 ವಸ್ತುಗಳ ವಿಷಯದಲ್ಲಿ ಬಹಳ ಜಾಗರೂಕರಾಗಿರಿ. ಧನುರ್ಮಾಸದ ಈ ಪವಿತ್ರ ನಿಯಮಗಳನ್ನು ಪಾಲಿಸಿ ಸಕಲ ದೈವಗಳ ಅನುಗ್ರಹಕ್ಕೆ ಪಾತ್ರರಾಗಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋವನ್ನು ಶೇರ್ ಮಾಡಿ. ಎಲ್ಲರಿಗೂ ಒಳಿತಾಗಲಿ. ಧನ್ಯವಾದಗಳು ಸ್ನೇಹಿತರೆ.